ನಗರದ ಜಿಲ್ಲಾ ಪೊಲೀಸ್ ಕವಾಯಿತು ಮೈದಾನದಲ್ಲಿಂದು ಆಯೋಜಿಸಿದ್ದ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿಎಸ್ ಭಾರತಿಯವರು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಭಾರತ ಸಂವಿಧಾನದ ರಚನೆಯಲ್ಲಿ ಮುಂದಾಳತ್ವವನ್ನು ವಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ನೀಡಿದಂತಹ ಶುಭ ದಿನದಂದು ಜಿಲ್ಲಾ ಪೊಲೀಸ್ ವತಿಯಿಂದ ಕ್ರೀಡಾಕೂಟ ಆಯೋಜಿಸಲಾಗಿದೆ. ದೈಹಿಕವಾಗಿ ಸದೃಢರಾಗಿರಲು ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ, ಡಿವೈಎಸ್ಪಿ ಲಕ್ಷ್ಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು. Declare Chamarajanagar District Annual Sports Meet 2024 open. I declare the Chamarajanagar District Annual Sports Meet open. ಜೋರಾಗಿ ಬರಲಿ ನಿಮ್ಮ ಚಪ್ಪಾಳೆ. ಅಧಿಕೃತವಾಗಿ 22ನೇ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಉದ್ಘಾಟನೆಗೊಂಡಿದೆ. ಈಗ ಬಲೂನ್ ಮತ್ತು ಪಾರಿವಾಳಗಳನ್ನು ನ್ಯಾಯಾಧೀಶರು ಹಾಗೂ ಕೊಳ್ಳೇಗಾಲ ಡಿಎಸ್ಪಿ ಸಾಹೇಬ್ರವರು ಹಾಗೂ ಚಾಮರಾಜನಗರ ಉಪವಿಭಾಗದ ಡಿಎಸ್ಪಿ ಸಾಹೇಬ್ರವರು ಹಾಗೂ ಚೆನ್ ಡಿಎಸ್ಪಿ ಸಾಹೇಬ್ರವರು ಹಾಗೂ ಜಿಲ್ಲಾ ಪೊಲೀಸ್ ಕೇಂದ್ರ ಸ್ಥಾನದ ಡಿಎಸ್ಪಿ ಸಾಹೇಬ್ರವರು, ಜಿಲ್ಲಾ ಪೊಲೀಸ್ ಕಚೇರಿಯ ಆಡಳಿತಾಧಿಕಾರಿಗಳು, ಇನ್ನಿತರ ಎಲ್ಲ ಸಿಬ್ಬಂದಿಗಳ ಅಧಿಕಾರಿ ಸಿಬ್ಬಂದಿಗಳ ಸಮ್ಮುಖದಲ್ಲಿ 22ನೇ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ ಈಗ ಪಾರಿವಾಳ ಮತ್ತು ಬಲೂನ್ಗಳನ್ನು ಆಕಾಶಕ್ಕೆ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರಾಡಲು ಬಿಡುವುದರ ಮುಖಾಂತರ ಈಗ ಉದ್ಘಾಟನೆಗೊಳ್ಳಲಿದೆ. ಜೋರಾಗಿ ಬರಲಿ ನಿಮ್ಮ ಒಂದು ಚಪ್ಪಾಳೆ. ಸ್ವತಂತ್ರವಾಗಿ ಸ್ವಚ್ಛಂದವಾಗಿ ಆಕಾಶದಲ್ಲಿ ಬಲೂನ್ಗಳು ಹಾರಾಡುತ್ತವೆ. ಅದೇ ಥರ ಪಾರಿವಾಳಗಳು ಕೂಡ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ನಾವು ನಿಮಗೇನು ಕಮ್ಮಿ ಇಲ್ಲ ಅನ್ನುವ ರೀತಿ ಆಕಾಶದಲ್ಲಿ ಹಾರಾಡೋದ್ರ ಕಡು ನೀಲಿ ಬಣ್ಣದ ಸಮವಸ್ತ್ರವನ್ನು ಧರಿಸಿರ್ತಕ್ಕಂತಹ ತಂಡ ಈಗ ವಂದನೆ ಸಲ್ಲಿಸಿ ಮುನ್ನಡೆಯುತ್ತಿದೆ. ಚಾಮರಾಜನಗರ ತಂಡ ಸೆಂಟ್ ಪೊಲೀಸ್ ಠಾಣೆ, ಜಿಲ್ಲಾ ಮೀಸಲು ವಿಭಾಗ, ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ವಿವಿಧ ಕ್ರೀಡಾಪಟುಗಳನ್ನು ಹೊಂದಿರತಕ್ಕಂತಹ ತಂಡ ಲಭಿಸಿ ಗೌರವ ವಂದನೆಯನ್ನು ಸಲ್ಲಿಸಿ ಮುನ್ನಡೆಯುತ್ತಿದೆ. ಕನಕಗಿರಿ ತಂಡ ಚಾಮರಾಜನಗರ ಗ್ರಾಮಾಂತರ, ಚಾಮರಾಜನಗರ ಪಟ್ಟಣ ಮತ್ತು ಸಂಚಾರಿ ಪೊಲೀಸ್ ಠಾಣೆಯನ್ನು ಒಳಗೊಂಡಿರತಕ್ಕಂತಹ ತಂಡ. ಹಿಮವತ್ ತಂಡ ಮುಂದಾಳತ್ವ ವಹಿಸಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಕೊಡೋಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ತಿಂಗಳಾನುಗಟ್ಟಲೆ ಕಷ್ಟಪಟ್ಟು ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಅಂತ ಒಂದು ದಿನದಲ್ಲಿ ನೀವುಗಳು ಎಲ್ಲರೂ ಆಟ ಆಡ್ತಾ ಇದ್ದೀರಾ. ಎಲ್ಲ ಈಗ ನಿಮ್ಗೆ ಗೊತ್ತಿದೆ ಆಟ ಯಾಕೆ ಆಡ್ತಾರೆ ಅಂತ ಹೇಳಿ. ಯಾಕಂದರೆ ನಾವು ಸದೃಢವಾಗಿರಬೇಕು ಅಂತ ಹೇಳಿ. ನೀವು ಪೊಲೀಸ್ನವರು ಆಟ ಆಡ್ಬೋದು, ಆದರೆ ನಾನು ಹೇಳೋದೇನು ಅಂದರೆ ಆಟನ ಎಲ್ಲರೂ ಆಡ್ತಾರೆ, ಆದರೆ ಯಾವ ರೀತಿ ಒಳ್ಳೆ ರೀತಿ ಆಡ್ತೀರಾ ಅಥವಾ ಕೆಟ್ಟ ರೀತಿ ಆಡ್ತೀರಾ ಅನ್ನೋದೇ ಮುಖ್ಯ. ಯಾಕಂದರೆ ಆಟ ಆಡೋದು ಅಂದರೆ ಪೊಲೀಸ್ನವರು ಕೂಡ ನಿಮಗೆ ಒಳ್ಳೆ ರೀತಿ ಜನಗಳ ಜೊತೆ ಆಟ ಆಡಿದ್ರೆ ನೀವು ಒಳ್ಳೆ ಹೆಸರು ಬರುತ್ತೆ. ಅದೇ ಕೆಟ್ಟ ರೀತಿಯಲ್ಲಿ ಆಟ ಆಡಿದ್ರೆ ಕೆಟ್ಟ ಹೆಸರು ಬರುತ್ತೆ. ಎಷ್ಟೋ ವ್ಯಕ್ತಿಗಳು ಕಷ್ಟಪಟ್ಟು ಏನೋ ಒಂದು ತೊಂದರೆ ಸಿಕ್ಕಾಕೊಂಡು ನಿಮ್ಮ ಹತ್ರ ಬಂದಾಗ ನಾವು ಅವರಿಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಡಬೇಕು. ಅದು ಬಿಟ್ಬಿಟ್ಟು ಅವ್ರನ್ನ ಯಾವ ರೀತಿ ಗಣನೆಗೆ ತಗೊಳ್ಳೋರಿಗೆ ಅವ್ರಿಗೆ ಏನಾದರೂ ಆಗಲಿ ಪರವಾಗಿಲ್ಲ ಅಂತ ಇರೋದು ಕೆಟ್ಟ ಆಟ. ಅದೇ ಅವರಿಗೆ ರೆಸ್ಪಾಂಡ್ ಮಾಡೋದು ಒಳ್ಳೆ ಆಟ. ಯಾಕಂದ್ರೆ